ಗುರುಜಿ ಕೇವಲ ಗುಂಡಿನ ದಾಳಿ ಮಾತ್ರ ಮಾಡಲ್ಲ ಅಂತ ಹೇಳಿ ಭಾರತ ಹೇಳಿರೋದು, ಜೊತೆಗೆ ರಾಜತಾಂತ್ರಿಕವಾಗಿ ಏನು ಯುದ್ಧ ಇದೆಯೋ ಎಲ್ಲವೂ ಕೂಡ ಅದು ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸಿಂಧು ನದಿ ನೀರು ಬಿಡಲ್ಲ ಅಂತ ಕೂಡ ಸರ್ಕಾರ ಹೇಳಿಕೆ ಕೊಟ್ಟಿದೆ. ಇದೆಲ್ಲದರ ನಡುವೆ ಒಂದಂತೂ ಹೇಳಿರೋದು, ಇನ್ನು ಮುಂದೆ ಭಾರತದಲ್ಲಿ ಉಗ್ರ ಕೃತ್ಯ ಏನಾದರೂ ಆದರೆ ಅದು ಯುದ್ಧಕ್ಕೆ ಸಮ, ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನು ಬಿಡಲ್ಲ, ಯುದ್ಧ ಮಾಡ್ತೀವಿ ಅಂತ ಹೇಳಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಬದಲಾವಣೆ ಆಗುತ್ತಾ ಅಥವಾ ಈ ಉಗ್ರರ ವಿರುದ್ಧ ಅವರು ಕೂಡ ನಿಲ್ತಾರ ಅಂತ ಆ ಥರ ಏನಾದರೂ ಅನಿಸುತ್ತಾ ನಿಮಗೆ? ನೋಡಿ, ಈ ಒಂದು ಡೈಲಾಗನ್ನು ನಾವು ಸ್ವಾತಂತ್ರ್ಯ ಬಂದಾಗಿಂದ ಯಾವ್ಯಾವ ಪ್ರಧಾನಿಗಳಿದ್ರ ಅಷ್ಟು ಜನ ಹೇಳಿರೋ ಡೈಲಾಗ್ಗಳಿದು. ಏನು? ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನಾವು ಇನ್ನೊಂದು ಸರ್ತಿ ಏನಾರು ನೀವು ಬಾಂಬಿಂಗ್ ಮಾಡಿದ್ರೆ ನಾವು ನಿಮ್ಮನ್ನು ಪುಡಿ ಮಾಡ್ತೇವೆ ಅಂತ ಮನಮೋಹನ್ ಸಿಂಗು ಹೇಳಿದ್ದಾರೆ. ಬಾಂಬೆದಲ್ಲೇ ಆದಾಗ ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಏನು ಪುಡಿ ಮಾಡಿದ್ರು? ಚಕ್ಲಿ ಪುಡಿ ಮಾಡಿರ್ಬೋದು ಒಂದಿಷ್ಟ, ಅದನ್ನ ಬಿಟ್ಟರೆ ಮಾಡಿರೋವಂಥದ್ದು ಏನಿಲ್ಲ. ಆದರೆ ಈ ವರ್ಷ ಈಗ ಮೊನ್ನೆ 3 ದಿನದಲ್ಲಿ ಎಲ್ಲ ತಯಾರಿ ನಡೆದಿದೆ. ನಮ್ಮ 3 ಸೇನಾಪಡೆ ಅದಕ್ಕೆ ಏನು ಮಾಡಬೇಕು ವ್ಯವಸ್ಥೆ ಮಾಡಿದೆ. ಒಂದು ಸರ್ತಿ ನಾವು ಪುಡಿಗಟ್ಟಬೇಕು ಸ್ವಾಮಿ, ನಾವು ಒಂದು ಸರ್ತಿ ನಮ್ಗೆ ಲಾಸ್ ಆಗ್ಬೋದು, ಅವರು ನಮ್ಗೆ ಹೊಡೆದಿರ್ಬೋದು. ಈಗ ನೋಡಿ, ಮುಂಚೆ 26 ಜನ 27 ಜನ ಸತ್ತಿದ್ದಲ್ಲದೆ ಮತ್ತೆ 20 ಜನ ಹೋದ್ರಲ್ಲ ಇವಾಗ. ಹೌದು, ನಿಜ. ಇಮ್ತಿಯಾಜ್ ಅನ್ನುವಂಥ ಒಬ್ಬ ಯೋಧ ಸತ್ತಲ್ಲ, ಒಬ್ಬ ಡಾಕ್ಟರ್ ಸತ್ರಲ್ಲ, ಹೌದು, ಅಮಾಯಕರು ಹೋದ್ರಲ್ಲ, ಪ್ರಜೆಗಳನ್ನು ಹೊಡೆದ್ರಲ್ಲ. ಹಾಗೆ ಅದಕ್ಕೆ ಏನ್ರಿ ಬೆಲೆ? ಟ್ರಂಪ್ ಹೇಳಿದ ತಕ್ಷಣ ಟ್ರಂಪ್ ತಾಲಿಬಾನ್ದವಾಗ ಯಾರು ಹೇಳಿದ್ರು ಕೇಳಲಿಲ್ವಲ್ಲ. ಇರಾಕದು ಯಾರು ಹೇಳಿದ್ರು ಕೇಳಲಿಲ್ಲ. ಇರಾಕನ್ನು ಪುಡಿ ಮಾಡಿ ಹಾಕಿದ್ರು, ಇವರಿಗೊಂದು ನ್ಯಾಯ ನಮಗೊಂದು ನ್ಯಾಯನ? ಹಾಗಿದ್ರೆ ನಾವು ಯಾವ ಬಿಸ್ಕೆಟಿಗೋಸ್ಕರ ನಾವು ಹೆದರಿರೋದು ಅಥವಾ ಆಸೆ ಪಟ್ಟಿರೋದು, ಇದನ್ನು ಯೋಚನೆ ಮಾಡಬೇಕು ಈ ದೇಶ. ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ. ನೇರವಾಗಿ ರಷ್ಯಾ ನಮ್ಮ ಪರವಾಗಿ ನಿಂತಿತ್ತು. ನಾವು ಅಮೆರಿಕ ಕೋಳಿ ನರಿ ದೋಸ್ತಿ ನಮ್ಗೆ ಇವತ್ತು ನಿನ್ನೆದಲ್ಲ. ರಷ್ಯಾ ನಿಂತಿತ್ತು, ಇಸ್ರೇಲ್ ನಿಂತಿತ್ತು. ಇಸ್ರೇಲ್ ಚೈನಾಕ್ಕೆ ನೇರವಾಗಿ ಹೇಳಿದೆ, ನನ್ನನ್ನು ಮುಟ್ಟಿ ಆಮೇಲೆ ಇಂಡಿಯಾಕ್ಕೆ ಹೋಗ್ಬೇಕು ಅಂತ. ಯಾವ ದೇಶ ಹೇಳತ್ರಿ ಹಂಗೆ? ಅಂತ ಪುಟ್ಟ ದೇಶ ಅಮೆರಿಕ ಹೇಳ್ತಲ್ಲ, ಹಮಾಸನ್ನ ಸಾಕು ಹೊಡೆದಿದ್ದು ನಿಲ್ಸು ಈಗ ಅಂತ, ನೀವು ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ದ ಇವನು. ಯಾರು? ಇಸ್ರೇಲ್ ಚಿಕ್ಕ ಪುಟಾಣಿ ದೇಶ ಅಮೆರಿಕಕ್ಕೆ ಹಂಗೆ ಸುಮ್ಮನೆ ಕೂರಿಸಿದೆ. ಮೋದಿಗೆ ಅಷ್ಟು ಧೈರ್ಯ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿದ್ರು. ಏನ್ರಿ ಧೈರ್ಯ ಇದು? ಯಾವ ಥರದ ಧೈರ್ಯ? ಗುರುಜಿ, ಯಾವ ಕಾರಣಕ್ಕಾಗಿ ಅಮೆರಿಕದ ಮಾತನ್ನ ಕೇಳಿರಬಹುದು ಕೇಂದ್ರ ಸರ್ಕಾರ? ನಮ್ಗೆ ಅನಿಸೋದು ಇದೇನೆ, ಒಂದು ಹೆದರಿಸಿರಬಹುದು ಅಮೆರಿಕ ಭಾರತವನ್ನು ಹೆದರಿಸಿರೋದು ಏನಂದ್ರೆ, ಚೈನಾ ನಿಮ್ಮ ಮೇಲೆ ನ್ಯೂಕ್ಲಿಯರ್ದ ಅಟ್ಯಾಕ್ ಮಾಡ್ಬೋದು, ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ, ರೆಡಿಯಾಗಿದೆ, ಸ್ವಲ್ಪ ನಮ್ದು ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ ಅಂತ ಒಂದು ಮಾತು. ಇನ್ನೊಂದು ಕೆಲವು ವಿಶ್ಲೇಷಣೆ ಬೇರೆಯವರು ಹೇಳೋರೋ ಪ್ರಕಾರದಲ್ಲಿ ನಮಗೆ ಬೇರೆ ಬೇರೆ ಆಫರ್ಗಳನ್ನು ಕೊಟ್ಟಿರುವಂಥದ್ದು. ಈಗ ಅಮೆರಿಕ ಬೇರೆ ಎಲ್ಲ ದೇಶಗಳಿಗೂ ದಿಗ್ಬಂಧನ